ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಈ ಕುರಿತು ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅಬ್ಬರ. ಮಲ್ಲೇಶ್ವರಂ, ಮೆಜೆಸ್ಟಿಕ್, ಗಾಂಧಿನಗರದಲ್ಲೂ ಮಳೆಯಾಗಿದೆ. 10 ನಿಮಿಷ ಸುರಿದ ಮಳೆಗೆ ರಸ್ತೆಗಳು ಕೆರೆಯಂತಾಗಿವೆ. ಚಿಕ್ಕಪೇಟೆಯಲ್ಲಿ ಕೆರೆಯಂತೆ ಹರಿಯುತ್ತಿರುವ ಮಳೆ ನೀರು ರಸ್ತೆಯಲ್ಲಿ ಓಡಾಡಲು ಜನರು ಹರಸಾಹಸ ಪಡುತ್ತಿದ್ದಾರೆ. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಯುದ್ದಕ್ಕೂ ನೀರಾಗಿದೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ರಸ್ತೆಯಲ್ಲಿ ಓಡಾಡಲು ಜನರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಚಿಕ್ಕಪೇಟೆಯಲ್ಲಿ ಕೆರೆಯಂತೆ ಹರಿಯುತ್ತಿರುವ ಮಳೆ ನೀರು 10 ನಿಮಿಷ, ಕೇವಲ 10 ನಿಮಿಷ ಸುರಿದಿದೆ ಮಳೆ ನೀರು. ಮಲ್ಲೇಶ್ವರಂ, ಮೆಜೆಸ್ಟಿಕ್, ಗಾಂಧಿನಗರದಲ್ಲೂ ಮಳೆಯಾಗಿದೆ. ಕೇವಲ 10 ನಿಮಿಷ ಸುರಿದಿದ್ದಕ್ಕೆ ಕೆರೆಯಂತಾಗಿದೆ ರಸ್ತೆಗಳು. ಚಿಕ್ಕಪೇಟೆಯಲ್ಲಿ ನೀರು ನೀವು ನೋಡಬಹುದು, ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ನೀರು ಕೆರೆಯಂತಾಗಿದೆ. ಮಳೆ ನೀರು ಕೇವಲ 10 ನಿಮಿಷ ಮಳೆ ಸುರಿದಿದೆ. ರಸ್ತೆಯಲ್ಲಿ ಓಡಾಡ್ಲು ಸಹ ಆಗ್ತಾ ಇಲ್ಲ. ಜನರು ಹರಸಾಹಸ ಪಡ್ತಾ ಇದ್ದಾರೆ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂತಂದ್ರೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ರಸ್ತೆಗಳು ಇವು. ಅಂದ್ರೆ ಬಿಬಿಎಂಪಿ ಏನ್ ಮಾಡ್ತಾ ಇದೆ? ಒಳಚರಂಡಿ ವ್ಯವಸ್ಥೆ ಮಾಡ್ಲಿಲ್ವಾ? ಇಂತಹ ಒಂದು ನಿರ್ಲಕ್ಷ್ಯ ವಹಿಸ್ತಾ ಇದೆ ಬಿಬಿಎಂಪಿ ಅಂತಂದ್ರೆ. ಈಗ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಮಳೆ ನೀರು ಕೆರೆಯಂತಾಗಿದೆ. ಓಡಾಡ್ಲು ಸಹ ಆಗ್ತಾ ಇಲ್ಲ. ಸಾರ್ವಜನಿಕರು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಂತಂದ್ರೆ ಹರಸಾಹಸ ಪಡ್ತಾ ಇದ್ದಾರೆ. ಚಿಕ್ಕಪೇಟೆಯಲ್ಲಿ ಕೆರೆಯಂತೆ ಮಳೆ ನೀರು ಹರಿತಾ ಇದೆ. ಮಲ್ಲೇಶ್ವರಂ, ಮೆಜೆಸ್ಟಿಕ್, ಗಾಂಧಿನಗರದಲ್ಲೂ ಮಳೆಯಾಗಿದೆ. ಇನ್ನು ಮಳೆಯ ಅಬ್ಬರ ಜೋರಾಗಿದೆ ಕರೆಕ್ಟ್. ಆದ್ರೆ ಬಿಬಿಎಂಪಿ ಏನ್ ಕೆಲಸ ಮಾಡ್ತಾ ಇದೆ? ಒಳಚರಂಡಿ ವ್ಯವಸ್ಥೆ ಕೂಡ ಮಾಡಿಲ್ಲ. ಅಂಗಡಿಗಳಲ್ಲಿ ನೀವು ನೋಡಬಹುದು ನೀರು ನುಗ್ಗು ಬಿಟ್ಟಿದೆ. ಯಾವುದೇ ರೀತಿಯ ಒಳಚರಂಡಿ ವ್ಯವಸ್ಥೆ ಬಿಬಿಎಂಪಿ ಮಾಡಿಲ್ಲ. ಇದರ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ಯಾಕೆ? ಮಲ್ಲೇಶ್ವರಂ, ಮೆಜೆಸ್ಟಿಕ್, ಗಾಂಧಿನಗರದಲ್ಲೂ ಮಳೆಯಾಗಿದೆ. 10 ನಿಮಿಷಗಳ ಕಾಲ, ಕೇವಲ 10 ನಿಮಿಷ ಸುರಿದಿದೆ ಮಳೆ. ಈಗ ಆ ರಸ್ತೆಗಳು ನೀವು ಗಮನಿಸ್ತಾ ಇದ್ದೀರಿ, ಕೆರೆಯಂತಾಗಿದೆ. ಜನರು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಬರೀ ರಸ್ತೆ ಅಷ್ಟೇ ಅಲ್ಲ, ಅಂಗಡಿಗಳಲ್ಲೂ ಸಹ ನೀರು ನುಗ್ಗಿದೆ. ಅಂದ್ರೆ ಒಳಚರಂಡಿ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬಿಬಿಎಂಪಿ ನಿರ್ಲಕ್ಷ್ಯ ತೋರಿಸಿದೆ. ಮೊನ್ನೆ ಸಹ ತುಷಾರ್ ಗಿರಿನಾಥ್ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ. ಮಳೆ ನೀರು ಮುಂದೆ ಮಳೆ ಆಗುವ ಸಾಧ್ಯತೆಗಳು ಹೆಚ್ಚಿರುವುದರಿಂದ ಯಾವ ರೀತಿಯಾಗಿ ನಾವು ಅದೆಲ್ಲವೂ ಕೂಡ ahora hago esto antes, ನಾಳೆ ಕಣ ತಾಯಿ ಯಾರ ಅಷ್ಟು ಬೇಕಲ್ಲ. ನಿಮ್ಮ ಮಾಮೂಲಿ ಯಾರು ಒಟ್ಟೆ ಯಾರು ಅಕ್ಕಪಕ್ಕ ಯಾರು ಮಾಮೂಲಿ ಯಾರು ಅರ್ತಿಲ್ಲ. ಎಷ್ಟು ನಾಳೆ ಕವರ್ ನಿಮ್ಮ ತಂದರು. ಬೆಂಗಳೂರಿನಲ್ಲಿ ಮಳೆ ಆರಂಭವಾಗಿದೆ. ಅರ್ಧ ಗಂಟೆಯಿಂದ ಸತತವಾಗಿ ಮಳೆ ಸುರಿಯುತ್ತಿದೆ. ಕೆಲ ಏರಿಯಾಗಳಲ್ಲಿ ಅಬ್ಬರಿಸಿದ್ದಾನೆ ವರುಣ. ಕಾರ್ಪೊರೇಷನ್, ಮೆಜೆಸ್ಟಿಕ್, ಶಾಂತಿನಗರ, ಚಾಮರಾಜಪೇಟೆ, ಲಾಲ್ಬಾಗ್, ಗಾಂಧಿ ಬಜಾರ್, ಚಿಕ್ಕಪೇಟೆ, ಮಾರ್ಕೆಟ್ ಸೇರಿದಂತೆ ಹಲವೆಡೆ ಮಳೆಯಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಅಂದ್ರೆ ಮಳೆ ಆಗುತ್ತೆ
ಜೋರಾಗಿ ಮಳೆ ಆಗುವ ಸಾಧ್ಯತೆ ಇದೆ, ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ದೊರಕಿದೆ ಅಂತ ಹೇಳಿ ತುಷಾರ್ ಗಿರಿನಾಥ್ ಅವರು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸುವಂತೆ ಕೆಲವೊಂದು ಮೀಟಿಂಗ್ಸ್ ಗಳನ್ನ ಮಾಡಿದ್ರು. ಮೀಟಿಂಗ್ಸ್ ಮಾಡಿ ಏನು ಪ್ರಯೋಜನ? ಬಿಬಿಎಂಪಿ ಇದಕ್ಕೆ ಈ ರೀತಿಯಾಗಿ ನಿರ್ಲಕ್ಷ್ಯ ತೋರಿಸ್ತಾ ಇದೆಯಲ್ಲ, ಒಳಚರಂಡಿ ವ್ಯವಸ್ಥೆ ಕೂಡ ಮಾಡಿಲ್ಲ. ಈಗ ನೋಡಿ, ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಆ ರಸ್ತೆಗಳೆಲ್ಲ ಕೆರೆಯಂತಾಗಿದೆ. 10 ನಿಮಿಷ ಸುರಿದ ಮಳೆಗೆ ಕೆರೆಯಂತಾಗಿವೆ ರಸ್ತೆಗಳು. ಚಿಕ್ಕಪೇಟೆಯಲ್ಲಿ ಕೆರೆಯಂತೆ ಹರಿಯುತ್ತಿರುವ ಮಳೆ ನೀರು ರಸ್ತೆಯಲ್ಲಿ ಓಡಾಡಲು ಜನರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸರಿಯಾದ ಚರಂಡಿ ವ್ಯವಸ್ಥೆ ಮಾಡಿಲ್ಲ, ರಸ್ತೆಯುದ್ದಕ್ಕೂ ನೀರು. ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಬಿಬಿಎಂಪಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಯಾಕೆ ಈ ನಿರ್ಲಕ್ಷ್ಯ ತೋರಿಸ್ತಾ ಇದೆ? ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ತೀವಿ ಅಂತ ಹೇಳಿ ಮೀಟಿಂಗ್ ಮಾಡಿ ಏನು ಪ್ರಯೋಜನ? ಸರಿಯಾದ ಚರಂಡಿ ವ್ಯವಸ್ಥೆ ಕೂಡ ಇಲ್ಲ.